ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆ ಹಸ್ಬೆಂಡ್ ಅಂತೂ ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನು ಮತ್ತು ಪಾಪು ಮಾತ್ರ ಇದ್ದೀವಿ. ಹಾಗಾಗಿ ವ್ಲಾಗ್ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಹಾಗೆ ನನ್ನ ಕೆಲಸಗಳನ್ನೂ ಮಾಡ್ಕೊತಾ ಇದ್ದೀನಿ. ಸೊ ಪಾಪು ಇಲ್ಲಿ ಹೊರಗಡೆ ರೋಡ್ ರಿಪೇರಿ ಆಗ್ತಾ ಇದೆ, ಹಾಗಾಗಿ ಅವಳು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಹಾಗಾಗಿ ನಾನು ಸೌಂಡು ತುಂಬ ಇರುತ್ತೆ, ವೀಡಿಯೋನ ಆನ್ ಮಾಡೋಕ್ಕೆ ಆಗಲ್ಲ, ಆ ರೀತಿ ಸೌಂಡ್ ಇದೆ. ಹಾಗಾಗಿ ನಾನು ಏನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೂ ನಾನು ಯಾವುದೇ ರೀತಿಯ ಸೌಂಡು ತುಂಬ ಇದೆ ಅಂತ ಅಂದ್ಬಿಟ್ಟು ನಾನು ಏನೂ ಸೌಂಡನ್ನ ಕೊಡ್ತಾ ಇಲ್ಲ. ಅಂದರೆ ನಾನು ವಾಯ್ಸ್ ಓವರೇ ಮಾಡ್ತಾ ಇದ್ದೀನಿ ಪ್ರತಿಯೊಂದು. ಒಂದೊಂದು ಸಲ ಮಕ್ಕಳನ್ನ ನೋಡಿದಾಗ ಅನಿಸುತ್ತೆ, ಏನಪ್ಪ ಎಷ್ಟು ಬೇಗ ದೊಡ್ಡವರಾಗ್ತಾ ಇದ್ದಾರೆ, ಗೊತ್ತೇ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ನನ್ನ ಮಗಳು ಬೇರೆ ಈ ತುಂಟಾಟಗಳೆಲ್ಲ ಮಾಡ್ತಾ ಇದ್ದಾಗ ನನಗೆ ಎಷ್ಟೋ ಸಲ ಅನಿಸುತ್ತೆ, ಇನ್ನೂ ದೊಡ್ಡವಳಾಗ್ತಾ 1-2 ವರ್ಷ ತನಕ ಈ ಥರ ಇರ್ತಾರೆ, ಮತ್ತು ಅವರು ಹೇಳಿದ್ದೇ ಆಗಬೇಕು, ಹಠನೂ ಇರುತ್ತೆ. ಹಾಗೆ ನಮಗೂ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಇದೆಲ್ಲ ಒಂಥರ ಖುಷಿ ಮೂಮೆಂಟ್ಸ್ ಅಂತ ಅಂದ್ಕೊತೀನಿ. ಇನ್ನೊಂದು ಏನಂತಂದರೆ, ನನಗೆ 6 ವರ್ಷಗಳ ಆದಮೇಲೆ ನನಗೆ ಮಗಳು ಹುಟ್ಟಿದ್ದು. ಸೊ ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ಬೋದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಏನಂದರೆ, ನಾನು ಅವಳನ್ನ ತುಂಬ ಕೇರಿಂಗ್ ಮಾಡ್ತೀನಿ ಅಂತ ಕೆಲವರಿಗೆ ಅನಿಸುತ್ತೆ. ನಾನು ಶುಗರ್ ಕೊಡಲ್ಲ, ಸಾಲ್ಟ್ ಕೊಡಲ್ಲ ಅಂತ ಹೇಳಿ ತುಂಬ ಜನ ಮಾತಾಡ್ತಾರೆ. ಸೊ ಹೇಳ್ತಾರೆ ನನಗೆ ಅದು ಕೊಡಿ ಇದು ಕೊಡಿ ಅಂತ. ಬಟ್ ನನಗೆ ಏನಂತಂದರೆ, ನಾನು ಪಟ್ಟ ಕಷ್ಟ ಯಾವುದು ನನ್ನ ಮಗಳು ಪಡಬಾರ್ದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ತುಂಬ ಪ್ರೊಟೆಕ್ಟಿವ್ ಆಗಿ ಅವಳನ್ನ ನೋಡ್ಕೊತೀನಿ ಅಂತಲೂ ನನಗೆ ಅನಿಸುತ್ತೆ. ಬೇರೆಯವರಿಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಬೇರೆಯವರು ಅಂದ್ಕೊಂಡಂಗೆ ನನಗೆ ಬದುಕೋಕ್ಕಾಗಲ್ಲ. ಸೊ ನನಗೆ ಹೇಗೆ ಬೇಕೋ ಹಾಗೇ ನಾನು ಬದುಕೋದು ಅಂತ ನಾನು ಅಂದ್ಕೊತೀನಿ. ನಮ್ಮದಿಲ್ಲಿ ಕಿಚನಲ್ಲಿ ಸ್ವಲ್ಪ ನನಗೇನೆಂದರೆ, ಬೆಳಕು ಅಪೋಸಿಟಿಂದ ಬರೋ ಬದಲು ಅದು ಸ್ಟ್ರೈಟಾಗಿ ಬರುತ್ತೆ. ನನಗೆ ಬೇರೆ ಎಲ್ಲೂ ಮೊಬೈಲ್ ಇಡೋಕ್ಕಾಗಲ್ಲ ಇಲ್ಲಿ. ಸೊ ತುಂಬ ಕಮ್ಮಿ ಸ್ಪೇಸ್ ಇರೋದ್ರಿಂದ ನನಗೆ ಎಲ್ಲಿ ಸೂಟೇಬಲ್ ಅನಿಸುತ್ತೋ ಅಲ್ಲಿ ಕ್ಯಾಮ್ರಾನ ಇಡ್ತೀನಿ ಅಷ್ಟೇ. ಯಾಕಂತಂದರೆ ಇಲ್ಲಿ ತುಂಬ ಒಂಥರ ಇಕ್ಕಟ್ಟಾಗಿರೋದ್ರಿಂದ ಕಷ್ಟ ಆಗುತ್ತೆ. ಬೇರೆ ಕಡೆ ನಮಗೆ ಅಷ್ಟು ಫೋಕಸ್ ಲೈಟ್ ಬರಲ್ಲ. ಸೊ ಹಾಗಾಗಿ ನನಗೆ ಅಪೋಸಿಟಲ್ಲಿ ಎಲ್ಲೂ ಇಡೋಕ್ಕೂ ಆಗಲ್ಲ. ಹಾಗಾಗಿ ಸ್ವಲ್ಪ ಕತ್ಲೆ ಬರುತ್ತೆ ವಿಡಿಯೋ. ಸೊ ಏನು ಅಂದ್ಕೋಬೇಡಿ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ ನಾವು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ವಿ, ಅದನ್ನೆಲ್ಲ ತೊಗೊಬಂದ್ವಿ. ಹಾಗೆ ಬಟ್ಟೆ ಒಣಗಕ್ಕೆ ಹಾಕಿದ್ದು ಅಂದರೆ, ನಾನು ಬಟ್ಟೆ ವಾಶ್ ಮಾಡೋದು ಮೇಲ್ಗಡೆ ಹೋಗಿನೇ ವಾಶ್ ಮಾಡ್ತೀನಿ. ಅದನ್ನು ಪಾಪನ ಹಾಗೆ ಮಲಗಿಸ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ. ಅಂದರೆ ನಂಗೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೆಲ್ಲ ಮಡಚಿಡಬೇಕು. ನನಗೆ ರೀಸೆಂಟಾಗಿ ಒಂದು ಬೀಚ್ ರೋಡಲ್ಲಿ ನಡೆದ ಘಟನೆ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮ ಮಕ್ಕಳಿಗೆ ಅಥವಾ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಪ್ರಶ್ನೆ ಅಲ್ಲ, ಒಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಾವು ಅಂದರೆ ಒಂದು ಕಾನೂನಿನ ಭಯ ಹೇಗೆ ಏನು ಇರ್ತಾ ಅಂತ ಹೇಳಬೇಕು, ಇಲ್ಲ ದೇವರ ಭಯ ಆದರೂ ಇರಬೇಕು ಅಂತ ಅನಿಸುತ್ತೆ. ಎರಡೂ ಭಯ ಇಲ್ಲ ಅಂತಂದರೆ ಮಕ್ಕಳು ಏನು ಬೇಕಾದರೂ ಮಾಡ್ತಾರೆ. ಅದು 22 ಇಯರ್ಸ್ ಹುಡುಗ ಒಂದು ಹುಡುಗಿನ ಪ್ರಾಣ ತೆಗೆದಿದ್ದಾನೆ ಅಂತಂದರೆ ಯೋಚನೆ ಮಾಡಿ, ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಇತ್ತೀಚೆಗೆ ಅಂತ. ಸೊ ಹಾಗಾಗಿ ನನಗನ್ಸುತ್ತೆ, ನಾವೆಲ್ಲ ಪೇರೆಂಟ್ಸ್ಗಳಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಮಕ್ಕಳನ್ನ ಅಂತಂದರೆ. ನಾವು ಅವರಿಗೆ ತಪ್ಪು ಸರಿ ಹೇಳೋದಕ್ಕಿಂತ ಮುಂಚೆಯಾಗಿ ನಾವು ಕಾನೂನು ಅಂದರೆ ಯಾವ ರೀತಿ ಇರುತ್ತೆ, ದೇವರ ರೀತಿ ಕಾನೂನು ಯಾವ ರೀತಿ ಇರುತ್ತೆ, ಅಥವಾ ದೇವ್ರ ಬಗ್ಗೆ ಒಂದು ಕಾನೂನಿನ ಬಗ್ಗೆ ಭಯ ಹುಟ್ಟಿಸ್ಬೇಕು ಅಂತ ಅನಿಸುತ್ತೆ. ಸೊ ಇದರಲ್ಲಿ ನಾನು ಹಾಗೆ ಅಂದ್ಕೊಂಡೆ ಅಷ್ಟೇ. ಸೊ ಅದನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಸೊ ಇದರಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅದು ಪ್ರಶ್ನೆ ಅಲ್ಲ. ಸೊ ಗಂಡಾಗಲಿ ಹೆಣ್ಣಾಗಲಿ ಭಯ ಅಂತೂ ಇದ್ದೇ ಇರಬೇಕು ಅಂತ ಅನಿಸ್ತು.
ಅದಕ್ಕೆ ಹಸ್ಬೆಂಡ್ ಬಂದರು ಹಾಗೆ ಇಲ್ಲಿ. ಸೊ ಟೀ ಮಾಡೋಣ ಅಂತ ಹೇಳ್ತಾಯಿದ್ರು. ಈವ್ನಿಂಗ್ ಟೈಮಲ್ಲಿ ಮಾಡೋಣ, ಒಂದೆರಡು ನಿಮಿಷ ಬಟ್ಟೆ ಎಲ್ಲ ಮರ್ಚಿಲ್ಲ, ಆದ ನಂತರ ಇಡ್ತೇನೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಪಾಪುಗೆ ನಾನು ಇದು ಬಟ್ಟೆ ಹಾಕ್ಸಿದ್ದೆ. ಮೇಲ್ಗಡೆಯಿಂದ ಬರುವಾಗ ವಾಶ್ ಮಾಡಿ ಬರುವಾಗ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಲು ಅಂತ ಇದು ಬಿಸಿ ಅಂದರೆ ಒಣಗಿರೋ ಬಟ್ಟೆನೇ ಹಾಕ್ಸುವಾಗ ಏನಾಯಿತು ಅಂತಂದರೆ ಕೆರಿತಾ ಇದ್ಲು ಇದರಲ್ಲೆಲ್ಲ. ಅದನ್ನು ಹೇಳ್ತಾ ಇದ್ದೆ, ನೋಡಿದ್ರೆ ಮೇಲ್ಗಡೆ ಇರುವೆ ಇದೆ ಅನಿಸುತ್ತೆ, ಒಣಗಿದ ಬಟ್ಟೆಯಲ್ಲೆಲ್ಲ ಇರುವೆ ಆಗಿತ್ತು ಅಂತ ಹೇಳಿದೆ. ಸೊ ಅದಕ್ಕೆ ಹೇಳ್ತಾಯಿದ್ರು, ನೀನೇ ಹೋಗಿ ಎಲ್ಲೋ ಸ್ವೀಟ್ ತಗೊಂಡೋಗಿ ಹಾಕಿರ್ತೀಯ, ಅದಕ್ಕೆ ಇರುವೆ ಬಂದಿರುತ್ತೆ ಅಂತ ಹೇಳ್ತಾಯಿದ್ರು. ಹೌದಾ ಅಂತ ಅಂದೆ ನಾನು ಅಷ್ಟೇ, ಮತ್ತೆ ಏನು ಮಾತಾಡೋಕ್ಕೆ ಹೋಗಿರಲಿಲ್ಲ ಇತ್ತು ಹೊತ್ತು. ಹೀಗೆ ಎಲ್ಲ ಮಡಚಿ ಎಲ್ಲ ಇಟ್ಟಾಯಿತು. ಸೊ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಮೊನ್ನೆಯಿಂದ. ಅಂದರೆ ನನಗೆ ಪಾಪು ಇದು ಬಟ್ಟೆಗಳನ್ನ ಇಡೋಕ್ಕೆ ಇಲ್ಲಿ ಜಾಗ ಇಲ್ಲ ಆಯಿತಾ. ಸೊ ಹಾಗಾಗಿ ನಾನೇನು ಅನ್ಕೊತೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ ಹಸ್ಬೆಂಡ್ ಹತ್ರ, ನನಗೊಂದು ಕಬೋರ್ಡ್ ತೆಗೆಸಿಕೊಡಿ, ನನಗೆ ಪಾಪು ಬಟ್ಟೆ ಇಡೋಕ್ಕೆ ಜಾಗ ಸಾಕಾಗ್ತಿಲ್ಲ ಅಂತ. ಏನಂದರೆ ಇಲ್ಲಿ ನಮಗೆ ಕಬೋರ್ಡ್ ಇದೆ, ಆದರೆ ಅದು ನಮಗೆ ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮದು ಇದು ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲಿ ಕಬೋರ್ಡ್ ಇಲ್ಲ ಅಷ್ಟಿಲ್ಲ ಅಂತ. ಇಲ್ಲಿ ನೋಡಿ ನನ್ನ ಪಾಪು ಏನು ಮಾಡಿದ್ದಾಳೆ ಅಂದರೆ, ಇದು ಹೀರೆಕಾಯಿ ಬರುತ್ತಲ್ಲ ಅದನ್ನು ನಾನು ತಂದಿಡೋಕ್ಕೆ ಗೊತ್ತಿಲ್ಲ, ಇಲ್ಲಿ ಕಟ್ ಮಾಡ್ತಾಯಿದ್ರೆ ನನಗೊಂದು ಪೀಸ್ ಕೊಡು ಅಂತ ಹೇಳಿ ತೊಗೊಂಬಂದು ತಿಂತಾ ಇರ್ತಾಳೆ. ಅದರ ಒಳಗಡೆ ಇದು ತಿರುಳನ್ನ ತಿಂತಾ ಇರ್ತಾಳೆ. ಅದು ಸ್ವೀಟ್ ಆಗಿರುತ್ತೆ ಅನಿಸುತ್ತೆ, ನನಗಂತೂ ಗೊತ್ತಿಲ್ಲ, ನನಗೆ ಹಸಿ ತಿಂದು ಅಭ್ಯಾಸ ಇಲ್ಲ ಅದನ್ನ. ಸೊ ಅದನ್ನು ತಿಂತಾ ಇರ್ತಾಳೆ ಕೂತ್ಕೊಂಡು. ಅದು ನನಗೆ ಗೊತ್ತೇ ಆಗಲ್ಲ ಅವಳು ತಿಂತಾ ಇರೋದು ಅದನ್ನು ಅಂತ. ಒಂದು ಪೀಸು ಹೆಂಗಾದರೂ ತೊಗೊಂಡೋಗಿರ್ತಾಳೆ ಅಲ್ಲಿಂದ. ಹಾಗಾಗಿ ಅದನ್ನ ನೋಡ್ತಾ ಇದ್ದೆ, ಅದನ್ನ ತೋರಿಸ್ದೆ ನಿಮಗಷ್ಟೇ. ಸೊ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಏನಂದರೆ ನನಗೆ ಟೀ ಮಾಡೋಕ್ಕೆ ನನಗೆ ಸ್ಪೂನೆಲ್ಲ ಅಭ್ಯಾಸ ಇಲ್ಲ ಆಯಿತಾ. ನನ್ನ ಅಂದಾಜಲ್ಲೇ ಹಾಕೋದು ಟೀ ಮಾಡೋಕ್ಕೆ. ಅಂದರೆ ನನಗೆ ಶುಗರ್ ಆಗಲಿ ಅಥವಾ ನನಗೆ ಟೀ ಪೌಡ್ರ್ ಆಗಲಿ ನಾನು ಅಂದಾಜು ಮೇಲೇ ಹಾಕೋದು. ನನಗೆ ಟೀ ಸ್ಪೂನೆಲ್ಲ ಇಟ್ಕೊಂಡು ಹಾಕಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ಟೀ ಹಾಗೆ ಹಾಕ್ತಾಯಿದ್ದೀನಿ. ಸೊ ಇನ್ನೇನ ಅನ್ಕೋಬೇಡಿ, ಇವಳು ಏನಪ್ಪ ಸುರಿತಾ ಇದ್ದಾಳೆ ಅಂತ. ಅಷ್ಟೊತ್ತಿಗೆ ಆಗಲೇ ಪಾಪುನು ಎದ್ಲು. ಸೊ ನಾನು ಅಂದ್ಕೊಂಡೆ ಒಂದು ನೆಮ್ಮದಿಯಾಗಿ ಇವತ್ತಾದರೂ ಟೀ ಕುಡಿಬೇಕು ಅಂತ. ಸೊ ಎಷ್ಟೋ ಸಲ ನಾನು ಏನಾಗುತ್ತೆ ಅಂದರೆ ತಣ್ಣಗೆ ಟೀ ಕುಡಿತೀನ, ನಂಗೆ ಅದು ಕುಡ್ದಂಗೆ ಆಗಲ್ಲ. ನನಗೆ ಬೆಳಗ್ಗೆ ಒಂದು ಹೊತ್ತು ಈವ್ನಿಂಗ್ ಹೊತ್ತು ಟೀ ಬೇಕೇ ಬೇಕು. ಅದು ಏನೋ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ನನಗೆ ಟೀ ಕುಡ್ದಿಲ್ಲ ಅಂತಂದರೆ ದಿನವೇ ಸರಿ ಹೋಗಿಲ್ಲ ಅನ್ನೋ ರೀತಿಲಿ ಇರುತ್ತೆ. ನನಗೆ ಬೆಳಗ್ಗೆ ಒಂದು ಹೊತ್ತು ಈವ್ನಿಂಗ್ ಹೊತ್ತು ಬೇಕೇ ಬೇಕಾಗಿದೆ. ಸೊ ಎಷ್ಟೇ ಟ್ರೈ ಮಾಡಿದ್ರೂ ಬಿಡೋಕ್ಕೂ ಆಗ್ತಾಯಿಲ್ಲ ಅದನ್ನ. ಅದು ಏನೋ ಗೊತ್ತಾಗ್ತಿಲ್ಲ ನನಗೂ. ಮೊದಲೇನೋ ನನಗೆ ಟೀ ಅಭ್ಯಾಸನೇ ಇರಲಿಲ್ಲ, ಇವಾಗ ಅಡಿಕ್ಷನ್ ಆಗಿಬಿಟ್ಟಿದೆ. ಸೊ ನಾವು ಟೀ ಸೋಸಿ ಆದಮೇಲೆ ಅದರದ್ದು ಕಸ ಬರುತ್ತಲ್ಲ ಅದನ್ನ ನಾನು ತೊಗೊಂಡೋಗಿ ಡೈಲಿ ಡಸ್ಟ್ಬಿನ್ಗೆ ಹಾಕ್ತೀನಲ್ಲ, ಇವಾಗ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದಾಳೆ. ಈ ಮಕ್ಕಳು 2 ವರ್ಷ ತನಕ ನಮಗೆ ಹೆಲ್ಪ್ ಮಾಡ್ತಾಯಿರ್ತಾರೆ, ಆಮೇಲೆ ನಾವು ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಮಾಡಲ್ಲ ಅನಿಸುತ್ತೆ ಅಲ್ವಾ. ಮಗಳಿಗೆ ನಾನೇನು ಟೀ ಕೊಡಲ್ಲ, ಟೀ ಆಗಲಿ ಕಾಫಿ ಆಗಲಿ ಕೊಡಲ್ಲ. ನಾನು ಮತ್ತು ಹಸ್ಬೆಂಡ್ ಟೀ ಕಾಫಿ ಏನಾದರೂ ಕುಡಿತೀವಿ ಹಾಗೆ. ಆಮೇಲೆ ಅವಳಿಗೆ ಒಂದೊಂದು ಸಲ ಹಾಲು ಕೊಡ್ತೀನಿ, ಒಂದೊಂದು ಸಲ ಕೊಡಲ್ಲ. ಅವಳು ಬೇಕು ಅಂತ ಕೇಳಿದಾಗ ಕೊಡ್ತೀನಿ, ಜಾಸ್ತಿಯಾಗಿ ಕೊಡಲ್ಲ ಹಾಲನ್ನು. ಯಾಕಂತಂದರೆ ನಾನು ಕೆಲವೊಂದು ಸಲ ಇದು ಏನಂದರೆ ಎಳ್ಳು ಬರುತ್ತಲ್ಲ, ಎಳ್ಳಿದು ಜ್ಯೂಸ್ ಮಾಡ್ತೀನಿ ಕೆಲವೊಂದು ಸಲ, ಅದನ್ನೆಲ್ಲ ಕೊಡ್ತೀನಿ ನಾನು. ರಾಗಿದು ಜ್ಯೂಸ್ ಒಂದೊಂದು ಸಲ ಮಾಡ್ತೀನಿ, ಅದನ್ನೆಲ್ಲ ಕೊಡ್ತೀನಿ. ಬಟ್ ನಾನು ಟೀ ಕಾಫಿ ಕೊಡೋದು ತುಂಬ ರೇರ್, ಯಾವತ್ತೂ ಕೊಡಲ್ಲ ಅಂತಲೇ ಹೇಳ್ಬೋದು. ಅಪ್ ಟು 2 ಇಯರ್ಸ್ ತನಕ ಕೊಡಲೂಬಾರ್ದಲ್ವ ಇದು ಸ್ವೀಟ್ ಎಲ್ಲ ಜಾಸ್ತಿಯಾಗಿ. ಸೊ ಅದೊಂದು ಕಡೆಯಿಂದ ರೀಸನ್ ಆದರೆ, ಇನ್ನೊಂದು ಕಡೆಯಿಂದ 15 ಇಯರ್ಸ್ ತನಕ ಏನು ಟೀ ಕಾಫಿ ಕೊಡುವಂಗಿಲ್ಲ ಮಕ್ಕಳಿಗೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಮಕ್ಕಳು ಕೇಳಬೇಕಲ್ಲ. ಕೆಲವೊಂದು ಸಲ ನಾವು ಕುಡಿತಾ ಇದ್ದರೆ ಹಾಲು ಕೊಡ್ತೀವಿ, ಬೇಕು ಅಂತ ಹಠ ಮಾಡ್ತಾಳೆ. ಒಂದೊಂದು ಸಲ ಇಲ್ಲ, ಅವಳು ನೋಡಿದವ್ರ ಥರ ಇರ್ತಾಳೆ, ಆವಾಗ ಏನು ಇದು ಕೇಳಲ್ಲ. ಒಂದೊಂದು ಸಲ ಮಜ್ಜಿಗೆ ಮಾಡಿ ಕೊಡ್ತೀವಿ ನಾವು ಈ ಥರ ಟೀ ಕಾಫಿ ಕುಡಿಯುವಾಗ ಕೇಳಿದ್ರೆ. ಸೊ ಅವಳಿಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ, ಆ ಥರ ಕೊಡ್ತೀವಿ ಅಷ್ಟೇ. ಇವತ್ತು ಪಾಪ ನಿದ್ದೆ ಮಾಡ್ತಾ ಇದ್ದಾಳೆ, ಹಾಗೆಯೇ ನಿದ್ದೆ ಮಾಡಲಿ ಅಂತ ಬಿಟ್ಟೆ. ಆಮೇಲೆ ನನಗೂ ಟೀ ಕುಡಿಯೋಕ್ಕೂ ಆಗಲ್ಲ, ಈ ಕಡೆ ಒಳ್ಳೆ ಹಿಡ್ಕೊಂಡು ಇದು
ಹಿಡ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಮಲಗಿಸೋಣ ಅಂತಂದ್ಬಿಟ್ಟು ನಿದ್ದೆ ಮಾಡಿದ್ಲಲ್ಲ ಹಾಗೇ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೀನಿ. ಸೊ ಮಕ್ಕಳು ಮಲಗಿದ ಮೇಲೇ ನನ್ನ ಇವಾಗ ಎಲ್ಲರಿಗೂ ಅನುಭವ ಆಗಿರುತ್ತೆ. ನಂದಂತೂ ಹಾಗೇ, ಅವಳು ಮಲಗಿದ ಮೇಲೇ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದು ನಾನು. ಒಂದು ಸ್ವಲ್ಪ ಹಾಲಲ್ಲಿ ಎಲ್ಲ ಇರುತ್ತೆ, ಆಗ ಬಿಜಿ ಅಂತ ಮಾಡಿಟ್ಟಿರ್ತಾಳೆ. ಎಷ್ಟು ಅಂತ ಕ್ಲೀನ್ ಮಾಡ್ತೀರಾ? ನಾನಂತೂ ಕ್ಲೀನ್ ಮಾಡಿ ಮಾಡಿ ಸುಸ್ತಾಗೂ ಹೋಗಿರುತ್ತೆ ನನಗೆ. ಒಂದೊಂದು ಸಲ ಹಾಗೆ ಬಿಟ್ಬಿಟ್ಟಿರ್ತೀನಿ, ಸಾಯಂಕಾಲನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಒಂದೊಂದು ಸಲ ಯಾರಾದರೂ ಬಂದರೆ ಅಂತ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಹಾಗಾಗುತ್ತೆ. ಸೊ ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ಹೇಳೋಕ್ಕೂ ಆಗಲ್ಲಲ್ವಾ ಮಕ್ಕಳನ್ನ. ಸೊ ಹಾಗಾಗಿ ಒಂದೊಂದು ದಿನ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪನೂ ಗಲೀಜು ಮಾಡಲ್ಲ, ಹಠ ಮಾಡಲ್ಲ, ಆರಾಮ ಇರ್ತಾಳೆ. ಒಂದೊಂದು ದಿನ ಒಂಥರ ಹಠ ಮಾಡ್ತಾ ಇರ್ತಾಳೆ. ಏನೂ ಮಾಡೋಕ್ಕಾಗಲ್ಲ ಇವ್ರನ್ನ. ಪಾಪು ಮತ್ತು ನಾನು ಹೊರಗಡೆ ಹೋಗೋಣ ಅಂತಂದ್ಬಿಟ್ಟೆ ನಾನು ರೆಡಿಯಾಗಿದ್ದಿದ್ದು. ಅವಳು ನಿದ್ದೆ ಮಾಡಿದ್ದಾಳೆಲ್ಲ, ನಿದ್ದೆ ಮಾಡಿದ ನಂತರ ಎದ್ದ ನಂತರ ಕರ್ಕೊಂಡು ಹೋಗೋಣ ಅಂತ. ಸೊ ನಾವಿಲ್ಲಿ ತರಕಾರಿ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ನೋಡಿದರೆ ಮೂಲ ಸಿಕ್ತು ನೋಡಿ, ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.